ಬಾಸ್ ತಪ್ಪು ಅಲ್ಲ, ಅದನ್ನು ಶೋಲ್ಲಿ ಹೇಳಿದ್ವಿ ಕ್ಲಿಯರ್ ಆಗಿ. ಅಲ್ಲಿ ಏನು ಮಿರರ್ ಏನಿರುತ್ತಲ್ಲ, ಮಿರರ್ ಇರೋ ಕಾರಣ ಅದರಿಂದ ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾ ಶೂಟ್ ಮಾಡೋದು ಜಾಗ ಬೇಕು ಅನ್ನೋದು ಮಾಡಿರುತ್ತೆ. ಅದನ್ನು ನೀವು ಅಲ್ಲಿಗೆ ಪರದೆ ಹಾಕಿ ಮುಚ್ಚಕ್ಕಾಗಲ್ಲ. ಅಲ್ಲಿಗಿರುವ ಡಿಸ್ಅಡ್ವಾಂಟೇಜ್ ಅಂದರೆ ಅದು ಕಾಣಿಸುತ್ತೆ. ಅಂದರೆ ನಾವು ಅಲ್ಲಿ ಒಂದು ಟಾಸ್ಕ್ ಟೀಮ್ ಇರುತ್ತೆ, ದಿ ವಿಲ್ ಗೋನ್ ಚೆಕ್, ಎಲ್ಲ ಚೆಕ್ ಮಾಡಿದಾಗ ಮೇ ಬಿ ಇವ್ರಿಗೇನೋ ಒಂದು ಹೈಟ್ ಅಡ್ವಾಂಟೇಜ್ ಆಗಿದೆಯೋ, ಇಟ್ ಕ್ಯಾನ್ ಬಿ ಎನಿಥಿಂಗ್. ಅದು ಏನಂತ ಗೊತ್ತಿಲ್ಲ ನಮ್ಗೆ. ಆ ಮೊಮೆಂಟಲ್ಲಿ ವಿ ಮಿಸ್ಡ್. ಅವ್ರಿಗೂ ಕೂಡ ಏನೋ ಒಂದು ರೋ ಏನೋ ಕಾಣಿಸಿದೆ. ಅವ್ರಿಗೆ ಆ್ಯಕ್ಚುಲಿ ಅವ್ರು ಶೋಲ್ಲಿ ಹೇಳ್ಕೊಂಡಿದ್ದಾರೆ, ಅಂದರೆ ಮಂಜು ಹತ್ರ ಮಾತಾಡಿದಾಗ ಫುಲ್ ಕಾಣಿಸ್ಲಿಲ್ಲ, ಒಂದು ಮೇಲ್ಗಡೆ ಮಾತ್ರ ಕಾಣಿಸ್ತಿದೆ. ಮೇ ಬಿ ಅವ್ರ ಹೈಟ್ಗೆ ಆ ಒಂದು ಆ್ಯಂಗಲಲ್ಲಿ ಮೇ ಬಿ ಕನ್ನಡ ರಿಫ್ಲೆಕ್ಷನ್ ಕಾಣಿಸಿರ್ಬೋದು. ನಾವು ಚೆಕ್ ಮಾಡ್ತಾರಲ್ಲ, ಸೊ ಅವ್ರ ಹೈಟಲ್ಲಿ ಅದು ಕಾಣಿಸ್ತಾ ಇರ್ಬೋದು. ಸಮಥಿಂಗ್ ಸಣ್ಣ ಒಂದು ಮಿಸ್ ಆಗಿದೆ. ಅದು ದುಡ್ಡು ತಪ್ಪೊಂದು ಹೇಳೋಕ್ಕಾಗಲ್ಲ, ಬಟ್ ಸಮಥಿಂಗ್ ಅದು ಯಾರೋ ಒಬ್ರಿಗೆ ಫೇವರ್ ಆಗಿಬಿಟ್ಟಿದೆ. ಅದು ನಮಗೆ ಗೊತ್ತಾಗೋದ್ರಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ ಇವಾಗ. ಅಂದರೆ ಇವಾಗ ನಾವು ರೆಗ್ಯುಲರ್ ಏನು ಮಾಡ್ತೀವಿ ಅಂದರೆ ಉಸ್ತುವಾರಿ ಮೇಲೆ ಬಿಡ್ತೀವಿ. ಅದರ ಉಸ್ತುವಾರಿ ಎಲ್ಲ ನೋಡಿ ಅವರೇ ಸರಿ ಮಾಡಬೇಕಂತ ಹೋಗ್ತೀವಿ. ಬಟ್ ಆ ವಾರ ಪರ್ಟಿಕ್ಯುಲರ್ ಆ್ಯಕ್ಚುಲಿ ಬಿಗ್ ಬಾಸ್ ಯಾವತ್ತೂ ಹಂಗೆ ಆಗಿದ್ದಿಲ್ಲ. ಯಾಕಂದರೆ ಟಾಸ್ಕ್ ಮೇಲೆ ಎವಿಕ್ಷನ್ ಅನ್ನೋದು ಇತ್ತು. ಟಾಸ್ಕ್ ಗೆಲ್ಲೋರಿಗೆ ಇಮ್ಯುನಿಟಿ ಒಬ್ರಿಗೆ ಸಿಗುತ್ತೆ, ಅವ್ರು ಎವಿಕ್ಷನ್ದ ಸೇವ್ ಆಗ್ಬೋದು ಅನ್ನೋದಿದ್ದಾಗ ಅಲ್ಲಿಗೆ ಯಾರು ಒಬ್ರಿಗೂ ಅಂದರೆ ಗೊತ್ತಿದ್ದೋ ಯಾರಿಗೂ ಫೇವರ್ ಆಗಬಾರ್ದು ಅನ್ನೋದು, ಅದು ಎಲ್ರಿಗೂ ಒಂದು ಈಕ್ವಾಲಿಟಿ ಮೇಂಟೈನ್ ಆಗಬೇಕು ಅನ್ನೋದು. ಅದಕ್ಕಾಗಿ ಏನು ಮಾಡಿದ್ವಿ, ವಿ ಪುಷ್ ದ ಮಿಡ್ ವೀಕ್ ಎವಿಕ್ಷನ್ ಅಷ್ಟೇ. ಅಲ್ಲಿಗೆ ಯಾರು ತಪ್ಪೊಂದು ಹೇಳಿಲ್ಲ, ರೈಟೊಂದು ಹೇಳಿಲ್ಲ. ಸಮಥಿಂಗ್ ಇಟ್ಸ್ ಹ್ಯಾಪನ್, ಲೈಕ್ ಒಂದು ಆಕ್ಸಿಡೆಂಟ್ ಥರ ಆಗಿದೆ ಅದು. ಅದನ್ನು ಯಾರಿಗೂ ಅದನ್ನು ಯಾರು ನೆಗೆಟಿವ್ ಇಂಪ್ಯಾಕ್ಟ್ ಆಗಬಾರ್ದು ಅಂತೇಳಿ. ಬಟ್ ನಾವೇನು ಅಂದ್ಕೊಂಡಿದ್ದು ಅದೇ ಥರ 2 ಎವಿಕ್ಷನ್ ಹೋಗಿದ್ವಿ. ಅವತ್ತು ಮಿಡ್ ವೀಕ್ಲಿ ಆಗಬೇಕಿತ್ತು. ಈ ಒಂದು ಟಾಸ್ಕಿಂದ ಬರುವ ಸೇವ್ ಇದೆಯಲ್ಲ, ಅದನ್ನು ಪುಷ್ ಮಾಡೋಣ, ವೀಕೆಂಡ್ ಮಾಡೋಣ ಅಂತೇಳಿ ಮಾಡ್ಕೊಂಡಿದ್ದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್